ಶಾಸಕರುಗಳಿಗೂ ಮೊದಲು ಯಾವ ಶಾಸಕರು ಕೂಡ ಈ ಸಹಕಾರ ಸಂಸ್ಥೆಗಳಲ್ಲಿ ಬರ್ತಾ ಇರಲಿಲ್ಲ. ಈಗ ಶಾಸಕರಿಗೆ ಕಂಡು ಬಿದ್ದುಬಿಟ್ಟಿದೆ ಇವುಗಳ ಮೇಲೆ. ನೀವು ಗೋವಿಂದಗೌಡರ ಮೇಲೆ ಅಷ್ಟು ನಿಮಗೆ ದ್ವೇಷ ಇದ್ದರೆ ನೀವೇ ಯಾರಾದರೂ ಆಗಿ ಉದ್ಧಾರ ಮಾಡಿ. ಆದರೆ ಈಗ ಆದಷ್ಟು ನಮ್ಮ ದೇಶದ ಸ್ವಾವಲಂಬನೆಯತ್ತ ಮುಂದೆ ಹೋಗ್ತಾ ಇದ್ದೀವಿ. ನಾವು ಇಂಡಿಜಿನಿಯಸ್ ಅಂದರೆ ನಾವೇ ಅನೇಕ ತಯಾರಿಕೆಗಳನ್ನು ಮಾಡ್ತಾ ಇದ್ದೀವಿ. ಈ ತಯಾರಿಕೆಯಲ್ಲಿ ನಮ್ಮ ಪಾತ್ರ, ಸಹಕಾರ ಸಂಘಗಳ ಪಾತ್ರ ಕೂಡ ಭಾಳ ಜಾಸ್ತಿ ಆಗಬೇಕು, ಜಾಸ್ತಿ ಆಗ್ತಾ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಬಂಧುಗಳೇ, ಒಂದು ಸಹಕಾರ ಸಂಘವನ್ನು ನಾವು ನಿರ್ನಾಮ ಮಾಡೋದು ಭಾಳ ಈಸಿ. ಆದರೆ ಒಂದು ಸಹಕಾರ ಸಂಘವನ್ನು ಕಟ್ತಕ್ಕಂಥದ್ದು ಭಾಳ ಕಷ್ಟವಾದಂಥ ಕೆಲಸ. ಅದರಿಂದ ಏನು ಈಗ ಸಹಕಾರ ಸಂಘಗಳು ಕೆಲಸ ಮಾಡ್ತಾವೆಯೋ ಅವುಗಳನ್ನು ನಾವು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಭಾಳ ಮುಖ್ಯ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಬಂಧುಗಳೇ, ಈಗಾಗಲೇ ನಮ್ಮ DCC ಬ್ಯಾಂಕ್ ಬಗ್ಗೆ ಅನೇಕ ನಮ್ಮ ನಿರ್ದೇಶಕರು ಎಲ್ಲ ಹೇಳಿದರು. ಒಂದು ಯಾವುದೇ ಒಬ್ಬ ವ್ಯಕ್ತಿ ಒಂದು ಸಂಸ್ಥೆಯನ್ನು ಚೆನ್ನಾಗಿ ನೋಡಿಕೊಂಡು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇರುವಾಗ ನಾವು ಶ್ಲಾಘಿಸಬೇಕಾಗ್ತದೆ. ಆದರೆ ದುರದೃಷ್ಟವಶಾತ್ ಶ್ಲಾಘನೆಗಿಂತ ಬೇರೆದೇ ಜಾಸ್ತಿ ಆಗಿದೆ. ಇವತ್ತು DCC ಬ್ಯಾಂಕನ್ನು ಯಾರು ಕೂಡ ನಂಬದೇ ಇರೋಂಥ ಸ್ಥಿತಿಗೆ ತೆಗೆದುಕೊಂಡು ಹೋಗ್ಬಿಟ್ಟಿದ್ದಾರೆ. ಇದೆಲ್ಲ ಮುಖ್ಯ ಕಾರಣ ಏನು ಅಂತಂದರೆ ಅದ್ಯಾಕೋ ಗೊತ್ತಿಲ್ಲ, ಎಲ್ಲ ಶಾಸಕರುಗಳಿಗೂ ಮೊದಲು ಯಾವ ಶಾಸಕರು ಕೂಡ ಈ ಸಹಕಾರ ಸಂಸ್ಥೆಗಳಲ್ಲಿ ಬರ್ತಾ ಇರಲಿಲ್ಲ. ಈಗ ಶಾಸಕರಿಗೆ ಕಂಡು ಬಿದ್ದುಬಿಟ್ಟಿದೆ ಇವುಗಳ ಮೇಲೆ. ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ 2 ಪ್ರಮುಖವಾದಂಥ ಸಂಸ್ಥೆಗಳು, ಒಂದು ಹಾಲು ಒಕ್ಕೂಟ, ಇನ್ನೊಂದು DCC ಬ್ಯಾಂಕ್. ನೀವೇ ನೋಡಿ ಎಷ್ಟು ಜನ MLAಗಳು ಇವುಗಳಲ್ಲಿ ಬಂದಿದ್ದಾರೆ ಅಂತ. ಮೊದಲಿಗೇನು ಯಾರು ಸಹಕಾರ ಕ್ಷೇತ್ರದಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರು, ಯಾರು ಸಹಕಾರ ಕ್ಷೇತ್ರದಲ್ಲಿ ಒಳ್ಳೆ ಪರಿಣಿತಿಯನ್ನು ಪಡ್ಕೊಂಡಿದ್ರು ಅವರು ನಿರ್ದೇಶಕರಾಗ್ತಾ ಇದ್ರು, ಅವರು ಅಧ್ಯಕ್ಷರಾಗ್ತಾ ಇದ್ರು, ಸಂಸ್ಥೆಗಳನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ರು. ಈಗ MLA ಕೆಲಸ ಮಾಡೋಕ್ಕೆ ಬಿಡುವಿರಲ್ಲ. ಸರಿಯಾದ ಕೆಲಸ ಮಾಡಿದ್ರೆ MLAಗಳು ಅವರು MLA ಕೆಲಸ ಮಾಡೋಕ್ಕೆ ಬಿಡುವಿರಲ್ಲ. ಆದರೂ ಕೂಡ ಇವ್ರಿಗೆ ಇದು ಬೇಕು ಅದು ಬೇಕು ಅನ್ನೋ ಪರಿಸ್ಥಿತಿನ ನಾವು ನೋಡ್ತಾ ಇದ್ದೀವಿ. ಇದು ದುರದೃಷ್ಟಕರ. MLA ಕೆಲಸ ಮಾಡೋದು ಬಹಳಷ್ಟು ಇರ್ತದೆ. ಅದನ್ನು ಮಾಡದೆ ಇದನ್ನು ಮಾಡದೆ ಯಾವುದಕ್ಕೂ ಕೂಡ ನ್ಯಾಯ ಒದಗಿಸದೇ ಇರೋಂಥ ಪರಿಸ್ಥಿತಿ ಈಗ ಬರ್ತಾ ಇದೆ. DCC ಬ್ಯಾಂಕು ಈ ರೀತಿ ಅಧೋಗತಿಗೆ ಹೋದರೆ ಹೆಣ್ಣು ಮಕ್ಕಳಿಗೆ ಅನೇಕ ರೀತಿಯಾದಂಥ ಸಾಲಗಳನ್ನು, ರೈತರಿಗೆ ಅನೇಕ ರೀತಿಯಾದಂಥ ಸಾಲಗಳನ್ನು ನೀಡ್ತಾ ಇದ್ದಂಥ ಬ್ಯಾಂಕ್. ಆ ಬ್ಯಾಂಕ್ ಇವತ್ತು ಯಾವ ರೀತಿ ಆಗಿದೆ ಅನ್ನೋದನ್ನು ಎಲ್ರಿಗೂ ತಿಳಿದಂಥ ವಿಚಾರನೇ. ಮುಂದಿನ ದಿನಗಳಲ್ಲಾದರೂ ಯಾರಾದರೂ ಸಮರ್ಥ ವ್ಯಕ್ತಿ, ನೀವು ಗೋವಿಂದಗೌಡರ ಮೇಲೆ ಅಷ್ಟು ನಿಮಗೆ ದ್ವೇಷ ಇದ್ದರೆ ನೀವೇ ಯಾರಾದರೂ ಆಗಿ ಉದ್ಧಾರ ಮಾಡಿ. ನೀವೇ ಯಾಕೆ ಉದ್ಧಾರ ಮಾಡಬಾರ್ದು? ನೀವು ಅದನ್ನು ಉದ್ಧಾರ ಮಾಡೋದು ಬಿಟ್ಟು ಕೋರ್ಟ್ಗಳಲ್ಲಿ ಅಲ್ಕೊಂಡು ಕೋರ್ಟ್ಗಳಲ್ಲೇ ಎಷ್ಟೋ ದಿನಗಳ ಕಾಲಹರಣ ಮಾಡಿ ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ, ಹೆಣ್ಮಕ್ಳಿಗೆ ನೀವು ಅನ್ಯಾಯ ಮಾಡ್ತಾ ಇದ್ದೀರಿ. ಅದನ್ನು ಬಿಟ್ಟು ಮುಂದೆ ಚೆನ್ನಾಗಿ ನಡೆಸ್ಕೊಂಡು ಹೋದ್ರ ಬಗ್ಗೆ ಗಮನ ಕೊಡಿ.